ಅಂತಂದರೆ ಬಸವನಗೌಡರು ಅಂತಂದರೆ ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ. ಬಸವನಗೌಡರು ಅಂತಂದರೆ ಕೇವಲ ಒಬ್ಬ ಹಿಂದೂ ಫರಿಬ್ಯಾಂಡ್ ಮಾತ್ರ ಅಲ್ಲ. ಬಸವನಗೌಡರು ಅಂತಂದರೆ ಕೇವಲ ಹೋರಾಟಗಾರ ಮಾತ್ರ ಅಲ್ಲ. ಬಸವನಗೌಡರು ಅಂತಂದರೆ ಒಂದು ಭಕ್ತಿವಂತ ಅನ್ನುವಂಥದ್ದನ್ನು ಇವತ್ತು 20,000 ಸಂಖ್ಯೆಯಲ್ಲಿ ನೀವೆಲ್ಲರೂ ತೋರಿಸ್ಕೊಡೋದ್ರ ಮೂಲಕವಾಗಿ ಅವ್ರ ಜೊತೆ ನಾವು ಇದೀವಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸುವಂಥ ಕೆಲಸವನ್ನು ತಾವೆಲ್ಲರೂ ಸಹ ಮಾಡಿದಿರಿ. ಅವರಲ್ಲಿ ಬಸವಣ್ಣವರ ಭಕ್ತಿ ಇದೆ, ಶಿವಾಜಿ ಮಹಾರಾಜರ ಹಿಂದುತ್ವದ ಶಕ್ತಿ ಇದೆ, ಚೆನ್ನಮರಾಯಣನ ಸ್ವಾತಂತ್ರ್ಯದ ಪ್ರೇಮ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳ ದಿಶಕ್ತಿ ನಮ್ಮ ಬಸವನಗೌಡರಿಗೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಸವ ಜಯಂತಿ ಆಗಿದೆ. ಬಹುತೇಕ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸ್ವಇಚ್ಛೆಯಿಂದ ಜನ ಬಂದಷ್ಟು ಬಸವ ಜಯಂತಿ ಬಹುತೇಕ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಆಗಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ನಮ್ಮ ನಂದು ಗಡಿಗೆಯವರು ಅಭಿಮಾನ ಅಂತಂದರೆ ಕೇವಲ ಬಹಿರಂಗ ತೋರಿಸುವಂಥ ಅಭಿಮಾನವಲ್ಲ, ಗೌಡ್ರು ಹೆಂಗೆ ಸಂಘಟನೆ ಮಾಡಿ ಜನರನ್ನ ಸಂಘಟನೆ ಮಾಡೋ ಅಂಥದ್ದು ನಾನು ಸಂಘಟನೆ ಮಾಡಿ ನಿಜವಾದ ಅಭಿಮಾನಿ ಆಗಬೇಕು ಅಂತ ಹೊತ್ತು ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡಿ ನಂದು ಗಡಿಗೆಯವರು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಬಸವ ಜಯಂತಿನ ಆಚರಣೆ ಮಾಡೋದ್ರ ಮೂಲಕವಾಗಿ ಸರ್ಕಾರದಲ್ಲಿ ಬಸವ ಜಯಂತಿ ಮಾಡೋದು ದೊಡ್ಡ ಮಾತಲ್ಲ, ಅದು ಜನರ ಬಸವ ಜಯಂತಿ ಮಾಡೋದಿದ್ದಾರೆ ಅದು ಬಹಳ ದೊಡ್ಡ ಮಾತನ್ನೋದನ್ನು ವಿಜಯಪುರ ಜನ ಇವತ್ತು ತೋರಿಸ್ಕೊಟ್ಟಿದ್ದೀರಿ ಎನ್ನುವಂಥ ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಬೆಳಗ್ಗೆ ನಾನು ಭಾರತ ಸರ್ಕಾರದ ಪರವಾಗಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ದೆಹಲಿಗೆ. ಬಹುತೇಕ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಂದ್ರದ ರೈಲ್ವೆ ಸಚಿವರಿದ್ದಂಥ ಸಂದರ್ಭದಲ್ಲಿ 2003ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸವಣ್ಣನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದು 2003ನೇ ಇಸ್ವಿಯಲ್ಲಿ. ಅವತ್ತು ಗೌಡರು ಬಸವಣ್ಣರ ಮೂರ್ತಿಯ ಉದ್ಘಾಟನೆಗೆ ಅವರ ಒಂದು ದೊಡ್ಡ ಪ್ರಯತ್ನ ಕಾರಣವಾಗಿತ್ತು. ಅದೇ ಬಸವಣ್ಣ ಹೆಸರಲ್ಲಿ ಬಸವ ರೈಲನ್ನು ಬಿಡುಗಡೆ ಮಾಡಿದರು. ಈ ಬಸವೇಶ್ವರ ವೃತ್ತವನ್ನು ಅಭಿವೃದ್ಧಿಪಡಿಸೋ ಜವಾಬ್ದಾರಿ ಅವ್ರು ಹೊಂದಿದ್ರು. ಹಾಗಾಗಿ ಇತ್ತೀಚೆಗೆ ಭಾಳ ಜನ ಬಸವನಗೌಡರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಹಾಗೆ ಹೇಳಿದೆ ಅಂತೇಳಿ ವಿನಾಕಾರಣ ಅವ್ರ ವ್ಯಕ್ತಿತ್ವವನ್ನು ಕುಗ್ಗಿಸೋದು ಕೆಲಸ ಮಾಡ್ತಾರೆ. ನೀವು ಬಸವಣ್ಣವ್ರ ಹೆಸರನ್ನ ಬಾಯಾಗಿ ಹೇಳ್ತೀರಿ, ಆದರೆ ಬಸವಣ್ಣವರ ಭಕ್ತಿಯನ್ನು ಹೃದಯ ಇಟ್ಕೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಯತ್ನಾಳಗೌಡರದನ್ನು ಯಾರು ಸಹ ಮರೆಮಾರದು ಅನ್ನುವಂಥ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಹಿನ್ನೆಲೆ ಒಳಗೆ ಇವತ್ತು 22 ವರ್ಷಗಳ ನಂತರದಲ್ಲಿ ಯಾವ ಸರ್ಕಾರಗಳು ಸಹ ಬಸವ ಜಯಂತಿಯನ್ನು ದೆಹಲಿಯ ಪಾರ್ಲಿಮೆಂಟ್ ಭಾಗದಲ್ಲಿ ಮಾಡಲಿಲ್ಲ. ಆದರೆ ಬಸವ ಜಯಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ ಕೀರ್ತಿ ಇವತ್ತಿನ ಭಾರತ ಸರ್ಕಾರಕ್ಕೆ ಸಲ್ಲುತ್ತೆ ಎನ್ನುವಂಥ ಮಾತು ಹೇಳ್ತಾ ಅಂಥ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುತೇಕ 4 ಜನ ಕೇಂದ್ರ ಸಚಿವರು ಭಾಗವಹಿಸಿದ್ರು, 7-8 ಜನ ಲೋಕಸಭಾ ಸದಸ್ಯರು ಭಾಗವಹಿಸಿದ್ರು. ಭಾಗವಹಿಸ್ತಾ ಬಂದಂಥವ್ರು ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಭೇಟಿಯಾದಂಥವ್ರು ನನಗೆ ಕಿವಿಯಾಗಿ ಹೇಳ್ತಿದ್ರು, ಅಪ್ಪವರೇ ಒಟ್ಟ ನೀವು ಬಸವನಗೌಡರು ಬಿಟ್ಕೊಡಕ್ಕೆ ಹೋಗ್ಬೇಡ್ರಿ, ಬಸವನಗೌಡರು ಇದ್ರೇ ನಾವೇನಾದ್ರೂ ಮುಂದೆ ಮತ್ತೆ ಬರಲಿಕ್ಕೆ ಸಾಧ್ಯ ಐತಿ, ಬಸವನಗೌಡ ಇದ್ರೆ ಮಾತ್ರ ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಬರಲಿಕ್ಕೆ ಸಾಧ್ಯವೈತಿ, ಬಸವನಗೌಡ ಆದಷ್ಟು ಬೇಗ ನಾವೆಲ್ಲ ಕರ್ಕೊಂಡ್ಬರ್ತೀವಿ, ಬಸವನಗೌಡ ನೀವು ಯಾವ ಕಾರಣಕ್ಕೆ ಕೊಡಕ್ಕೆ ಹೋಗ್ಬಿಟ್ಟು ಬಸವನ ಜೊತೆ ನಾವಿದ್ದೀವಿ ಎನ್ನುವಂಥ ಮಾತನ್ನ ಅಲ್ಲಿ ಬಂದ ನಂತರ ಪ್ರತಿಯೊಬ್ಬರು ಹೇಳುವಂಥದ್ದನ್ನು ಕಂಡಾಗ ದೆಹಲಿಯಾಗೂ ಬಸವನಗೌಡ ಅದಾರಲ್ಲಪ್ಪ, ಎಲ್ಲದಾರ ಪಾರ್ಲಿಮೆಂಟಲ್ಲಿ ಬಸವನಗೌಡ ಇದ್ದಾರೆ ಅನ್ನೋಂಥದ್ದನ್ನು ಇವತ್ತು ಕಂಡು ನಾನು ಮತ್ತಷ್ಟು ಅಂಡೆ ಹಾಲು ಕೊಡೋಷ್ಟು ಸಂತೋಷವಾಯಿತು. ಆ ಹಿನ್ನೆಲೆ ಒಳಗೆ ವಿಶ್ವಗುರು ಬಸವಣ್ಣ ಜಯಂತಿಯನ್ನು ಇವತ್ತಿನ ನಂದು ಗಡಿಗೆಯವರು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಯುವ ಶಕ್ತಿಯನ್ನು ಕೂಡಿಯನ್ನು ಸಂಘಟನೆ ಮಾಡಿದ್ದಾರೆ. ಈ ಸಂಘಟನೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಆದಿ ಏನು ನಾವೆಲ್ಲರೂ ಬಸವನಗೌಡರ ಅಭಿಮಾನವನ್ನು ಬಸವನಗೌಡರ ನೈತಿಕ ಬಲವನ್ನು ಕೊಡ್ಲಿಕ್ಕೋಸ್ಕರ ಯಾಕೆ ನಾವೆಲ್ಲ ನೈತಿಕ ಬಲ ಕೊಟ್ಟಪ್ಪ ಅಂದರೆ ಅವರು ಜನರ ಪರವಾಗಿದ್ದಾರೆ. ಜನರ ಪರವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ಅವ್ರಿಗೆ ಬೆಂಬಲ ಪಡುವಂಥದ್ದು ಒಬ್ಬ ಸ್ವಾಮೀಜಿ ಕೆಲಸ ಹೌದು, ನಿಮ್ಮಂಥ ಯುವಕರ ಕೆಲಸ ಹೌದು, ನಿಮ್ಮಂಥ ಜನರ ಕೆಲಸ ಹೌದು. ಆ ಹಿನ್ನೆಲೆ ಒಳಗೆ ಇವತ್ತು ನಾವೆಲ್ಲರೂ ಕೂಡಿ ಅವ್ರಿಗೆ ನೈತಿಕವಾದ ಬಲ ಕೊಟ್ಟು ಯಾಕಂದ್ರೆ ಅವ್ರ ಮುಖಾಂತರವಾಗಿ ಒಂದು ನಾಡಿನ ಅಭಿವೃದ್ಧಿ ಆಗಲಿ, ಉತ್ತರ ಕರ್ನಾಟಕ ಬೆಳವಣಿಗೆ ಆಗಲಿ, ಈ ಮೂಲಕ ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ನ್ಯಾಯ ಸಿಗ್ಲಿನ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಜೊತೆ ಇರ್ತಕ್ಕಂಥದ್ದು. ಹಾಗಾಗಿ ಪ್ರತಿನಿತ್ಯ ದಿನಕ್ಕೆ ಅವರ ವಿರೋಧಿ ಶಕ್ತಿ ಅವರು ಎಷ್ಟೇ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಿಮ್ಮಂಥ ಕೋಟ್ಯಾಂತರ ಜನರ ಹೃದಯದ ಪ್ರೀತಿ ಯಾರನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಸಾಬೀತುಪಡಿಸುವ ಕೆಲಸ ಮಾಡಿದರೆ ಆ ಹಿನ್ನೆಲೆ ಒಳಗೆ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ, ಬಸವಣ್ಣವರು ನಮಗೆ ಕಾಯಕ ಕೊಟ್ಟಿದ್ದಾರೆ, ದಾಸೋಹ ಕೊಟ್ಟಿದ್ದಾರೆ, ಶಿವಯೋಗ ಕೊಟ್ಟಿದ್ದಾರೆ. ಆ 3 ಸೂತ್ರಗಳನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಬಸವ ಭಕ್ತರು ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟುವ ಒಂದು ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ನಾನು ಇವತ್ತು ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆ ಕೇಳ್ತಾ ಇದ್ರು. ನಾವು ಧರ್ಮಗುರುಗಳು ಶಾಸ್ತ್ರವನ್ನು ಹೇಳೋ ಸಂದರ್ಭದ ಕೈಯಲ್ಲಿ ವಚನ ಸಾಹಿತ್ಯ ಹಿಡ್ಕೊಂಡು ಧರ್ಮ ಪ್ರಸಾರ ಮಾಡ್ತೀವಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು
ದೇಶ ನಡೆಸಲಿಕ್ಕೆ ಧರ್ಮಗಳು ರಕ್ಷಣೆ ಬರಬೇಕು ಅಂತಂದ್ರೆ ಧರ್ಮ ರಕ್ಷಣೆಗೋಸ್ಕರ ಯುದ್ಧಕ್ಕೆ ಬರ್ಲಿಕ್ಕೆ ಸಿದ್ಧರಿದ್ದೀವಿ ಎನ್ನುವಂಥ ಮಾತನ್ನು ಇವತ್ತು ನಾನು ಮಾಧ್ಯಮಗೋಷ್ಠಿ ಹೇಳಿದ್ದೀವಿ. ಹಾಗಾಗಿ ಮೊದಲು ರಾಷ್ಟ್ರಧರ್ಮ ಉಳಿಬೇಕಾಗಿದೆ. ರಾಷ್ಟ್ರಧರ್ಮ ಉಳಿಲಿಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ಕೊಡುವ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ಅದನ್ನೇ ಬಸವಣ್ಣ ಇರ್ತಕ್ಕಂಥದ್ದು. ಬಸವಣ್ಣವರು ಕಲ್ಯಾಣದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಕಟ್ಟಿದ್ರು, ಅನುಭವ ಮಂಟಪದ ಒಡೆಯರಾಗಿ ಧರ್ಮವನ್ನು ಕಟ್ಟಿದ್ರು. ಹಾಗಾಗಿ ನಾವು ರಾಷ್ಟ್ರವನ್ನು ಕಟ್ಟಲಿಕ್ಕೂ ಸನ್ನದ್ಧರಾಗೋಣ, ಧರ್ಮವನ್ನು ಕಟ್ಟಲಿಕ್ಕೂ ಸನ್ನದ್ಧರಾಗೋಣ. ಅಂತಹ ಒಂದು ಇಡೀ ಒಂದು ಸಮಾಜ ಹೆಂಗಿರಬೇಕು ಅಂತ ಇಡೀ ದೇಶದಲ್ಲಿ ಮೊದಲ ಬಾರಿ ತೋರಿಸ್ಕೊಟ್ಟಂಥ ಬಸವಣ್ಣವರು. ಆ ಹಿನ್ನೆಲೆ ಒಳಗೆ ಪ್ರಥಮ ಪಾರ್ಲಿಮೆಂಟ್ ಕಟ್ಟಿರ್ತಕ್ಕಂಥ ಬಸವಣ್ಣವರ ಕೀರ್ತಿ ಇವತ್ತು ಮುಗಿಲೆತ್ತರಿಗೆ ಬೆಳೆದಿದೆ. ಬಹುತೇಕ ನಮ್ಮ ಯತ್ನಾಳಗೌಡರು ಸಹ ಬಸವಣ್ಣವರು ಯಾವ ರೀತಿಯಾಗಿ ರಾಷ್ಟ್ರವನ್ನು ಮತ್ತು ಧರ್ಮವನ್ನು ಕಟ್ಟುವ ಕೆಲಸ ಮಾಡಿದರೆ ಅದೇ ಪರಂಪರೆಯಲ್ಲಿ ಅವರು ರಾಷ್ಟ್ರ ಮೊದಲು ಧರ್ಮ ನಂತರ ಅಂತ ತಿಳ್ಕೊಂಡು ರಾಷ್ಟ್ರ ಮತ್ತು ಧರ್ಮವನ್ನು ಕೂಡಿ ಕಟ್ಟುವ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಆ ಹಿನ್ನೆಲೆ ಒಳಗೆ ನೀವೆಲ್ಲರೂ ಸೇರ್ಕೊಂಡು ಆ ಬಸವ ಪಥದಲ್ಲಿ ಸಾಗುವಂಥ ಕೆಲಸವನ್ನ ಎಲ್ಲರೂ ಕೊಡ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದೇ ರೀತಿಗೆ ಏನು ಮೊನ್ನೆ ದಿವಸ ಬಿಜಾಪುರದಲ್ಲಿ ಸರ್ವಧರ್ಮದವ್ರು ಕೂಡ್ಕೊಂಡು, ಇಲ್ಲೇ ನಮ್ಮ ದಯಾಸಾಗರ್ ಪಾಟೀಲ್ ಅದಾರೆ, ಸರ್ವಧರ್ಮದ ಜನರು ಕೂಡ್ಕೊಂಡು ಮೇ 11 ತಾರೀಕು ಸುಮಾರು 10 ಲಕ್ಷ ಮಂದಿ ಕೂಡಿ ರಾಷ್ಟ್ರೀಯ ರ್ಯಾಲಿ ಮಾಡಿ ಗೌಡರಿಗೆ ನಾವು ದೊಡ್ಡ ರೀತಿಯಾಗಿರ್ತಕ್ಕಂಥ ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸೇರ್ಕೊಂಡು ಅವತ್ತು ಸಭೆ ಮಾಡಿದ್ವಿ.